ಜಾಸ್ತಿ ಲೀಗಲ್ ಆಕ್ಷನ್ ತಗೊಳ್ತೀವಿ ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಎಸ್ ಟಿ ಸೋಮಶೇಖರ್ ಅವ್ರ ಕಾನ್ಫಿಡೆನ್ಸ್ ಮತ. ಇದು ಒಂದು ವಿಚಾರ. ದಿಸ್ ಇಸ್ ಈ ಎಲೆಕ್ಷನ್ನು ಅಲೈನ್ಸ್ ಸರಿನಾ ಅಲೈನ್ಸ್ ಸರಿ ಇಲ್ವಾ ಅನ್ನೋದು. ಅವ್ರೇನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ಲ, ಆ ಹೊಂದಾಣಿಕೆನ ಮತದಾರರು ಒಪ್ಪಬೇಕು, ಶಾಸಕರು ಒಪ್ಪಬೇಕು, ಮತ್ತು ಗ್ರಾಜ್ಯುಯೇಟ್ಸ್ಗಳು ಒಪ್ಪಬೇಕು, ಟೀಚರ್ಸ್ಗಳು ಒಪ್ಪಬೇಕು. ಸೊ ಟೀಚರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಈಗ MLAಗಳು ಏನು ಮಾಡಿದ್ದಾರೆ ನೋಡೋಣ. ಈಗ JDS BJP ಒಂದಾಯ್ತು ತಾನೆ. 45 ಸಾಕು ಗೆಲ್ಲಕ್ಕೆ. 45 ಹಾಸ್ಕೊಂಡು ಮಿಕ್ಕಿದವ್ರನ್ನ ದಳಕ್ಕೆ ಓಟ್ ಹಾಕ್ಬೋದಾಯ್ತಲ್ಲ. ಸೆಟ್ ಅವ್ರಿಗೇನು ಪ್ರಾಮಿಸ್ ಮಾಡಿದ್ರು, ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ನ ಉಳಿಸ್ಕೋಬೇಕಲ್ಲ BJPಯವರು. ಅವ್ರ ಓಟ್ನ ಎಷ್ಟು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಓಟ್ನ ಅವ್ರಿಗೆ ಹಾಕ್ಸ್ಬೇಕು. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ 48 ಓಟ್ ಹಾಕೊಂಡಿದ್ದಾರೆ. ಸ್ವಲ್ಪ ನಮ್ಮ ನಂಬರ್ ಹೆಚ್ಚು ಕಮ್ಮಿ ಇದಿತ್ತು. ನಾವು ಹತ್ರ ಬಂದ್ರೆ ಸುಮ್ಮನೆ ಇದೀವಿ ಅಷ್ಟೇ. ಏನು ಆಗ್ತಿತ್ತು ಅಂತ ಈಗ ಯಾಕೆ ಮಾತಾಡಿದ. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ದಟ್. ಎಸ್ ಟಿ ಸೋಮಶೇಖರ್ ಅವರ ಆತ್ಮಸಾಕ್ಷಿಯ ಮತ ನಮ್ಮ ಗ್ಯಾರಂಟಿಗಳಿಗೆ ಸಿಕ್ಕಂತಹ ಮತವು ಇಲ್ಲ. ನನಗೆ ಗೊತ್ತಿಲ್ಲ ರೀ. ನನಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸರ್, ನಿಮ್ಮ ಗ್ಯಾರಂಟಿಗಳಿಗೆ ಸಿಕ್ಕ ಮತವು ನಿಮ್ಮ ಅನುದಾನದ ಕೊಡುಗೆ